ನಮಸ್ಕಾರ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡೋ ಸಲುವಾಗಿ ಏನು ಅಂತಂದರೆ, ಮೊನ್ನೆ ನಡೆದಿರೋಂಥ BMTCದು 10 ವರ್ಷದ ಬಾಲಕಿ, 10 ವರ್ಷದ ಬಾಲಕಿ ಮೇಲೆ ಈ BMTC ಹರಿದಿರೋವಂಥದ್ದು. 2 ವೀಲರಲ್ಲಿ ಹೋಗ್ತಿರುವಾಗ ಬಿದ್ದು ಆಗಿರೋಂಥ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ. ನಾನು ಹೇಳೋದೇನಂತಂದರೆ, 2 ವೀಲರು ಎಡದಿಂದ ಮೇನ್ ರೋಡಿಗೆ ಬರ್ತಾಯಿದ್ದಾರೆ. ಬಸ್ಸು ಆಲ್ರೆಡಿ ಮೇನ್ ರೋಡಲ್ಲಿ ಹೋಗ್ತಾಯಿದೆ. ಟ್ರಾಫಿಕ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಹೇಳ್ತೀನಿ ಕೇಳಿ. ನಾವು ಯಾವತ್ತೂ ಒಂದು ಅಡ್ಡ ರೋಡ್, ಒಂದು ಮೇನ್ ರೋಡ್ ಪಾಸ್ ಆಗ್ತಿದೆ ಅಂದಾಗ ನಾವು ಸೈಡ್ ರೋಡಿಂದ ಏನಾರ ಬರ್ತಿದ್ರೆ 1 ನಿಮಿಷ ನಿಲ್ಲಿಸಿ ಬಲ ಎಡ ಎರಡೂ ಕಡೆ ನೋಡಿ ನಾವು ಆಮೇಲೆ ನಮ್ಮ ಗಾಡಿನ ಚಲಾಯಿಸಬೇಕು. ನಾವು ಕಾರಲ್ಲಿದ್ದೀವೋ, ಇಲ್ಲ 2 ವೀಲರ್ಲಿದ್ದೀವೋ, ಆಟೋದಲ್ಲಿದ್ದೀವೋ, ಇಲ್ಲ ಬಸ್ಸಲ್ಲಿದ್ದೀವೋ, ಇಲ್ಲ ಯಾವುದರಲ್ಲೇ ಇರಲಿ, ನಾವೊಂದು ಮೇಯ್ನ್ ರೋಡಿಗೆ ನುಗ್ತಾ ಇದ್ದೀವಿ ಒಂದು ಅಡ್ಡ ರೋಡಿಂದ ಅಂದಾಗ ಎಡ ಬಲ ಎರಡೂ ಕಡೆ ನಿಲ್ಲಿಸಿ 1 ನಿಮಿಷ ನಿಲ್ಲಿಸಿ, ತಾಳ್ಮೆ ಇರಬೇಕು ನಮಗೆ, ಎರಡೂ ಕಡೆ ನೋಡಿ ಹೋಗೋದನ್ನು ನಾವು ಕಲಿಬೇಕು. ಆ ಅಭ್ಯಾಸ ಎಷ್ಟೋ ಜನರಿಗೆ ಇಲ್ಲ, ಅದು ಇಲ್ಲವೇ ಇಲ್ಲ. ಅದು ಕಾರಲ್ಲಿ, ಬರೀ 2 ವೀಲರ್ ಅಂತ ಹೇಳ್ತಾ ಇಲ್ಲ, ಕಾರಲ್ಲಿ ಓಡಿಸೋರ್ಗೂ ಸಹ ಈ ಅಭ್ಯಾಸ ಇಲ್ಲವೇ ಇಲ್ಲ. ಯಾವುದೇ ಕಾರಣಕ್ಕೂ ಇಟ್ಕೊಂಡಿಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ ಇಟ್ಕೊಂಡಿಲ್ಲ. ಆ ಅಭ್ಯಾಸನ ಫಸ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಯಾವುದೇ ಗಾಡಿ ಒಂದು ಅಡ್ಡ ಇದ್ದಾಗ ಬಸ್ನವನಿಗೆ ಹೆಂಗೆ ಕಾಣುತ್ತೆ, ಎಡದಿಂದ ಬಲಕ್ಕೆ ಬರ್ತಾ ಇರೋರು, ಅವನು ಆಲ್ರೆಡಿ ಆ ಬಸ್ಸನ್ನ ವಿಡಿಯೋದನ್ನು ನಾನು ನೋಡಿದ್ದೀನಿ. ಆ ಅಡ್ಡ ರಸ್ತೆ ಹತ್ತಿರಗೆ ಆಲ್ಮೋಸ್ಟ್ ಬಸ್ ಇದೆ. ಅಷ್ಟು ಹತ್ತಿರಗಿದ್ದಾಗ ಇದ್ದಕ್ಕಿದ್ದಂಗೆ ಎಡದಿಂದ ಅಡ್ಡ ರೋಡಿಂದ ಸಡನ್ನಾಗಿ ಮೇನ್ ರೋಡಿಗೆ ಬಂದಾಗ ಅವನಿಗೇನು ಗೊತ್ತಿರುತ್ತಾ ಸಡನ್ನಾಗಿ ಬರ್ತಾರೆ ಅಂತ? ತಕ್ಷಣ ಹೇಗೆ ನಿಲ್ಸ್ಕೊತಾನೆ ಗಾಡಿನ? 1 ನಿಮಿಷ ನೋಡಬೇಕಾಗತ್ತೆ. ಅಡ್ಡ ಬರೋರು, ಬಸ್ನವರು ನೆಟ್ಟಿಗೆ ಹೋಗ್ತಾ ಇರ್ತಾರೆ, ಅಡ್ಡದಿಂದ ಮೇನ್ ರೋಡಿಗೆ ಬರೋರು 1 ನಿಮಿಷ ನೋಡಬೇಕಾಗತ್ತೆ ಗಾಡಿ ಯಾವ್ದಾರ ಬರ್ತಿದ್ಯಾ ಅಂತ. ಅದೇ ಆ ಮಹಿಳೆ ಯಾರು ಆ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗ್ತಿದ್ರು 1 ನಿಮಿಷ ನಿಲ್ಸ್ಕೊಂಡಿದ್ದಿದ್ರೆ ಬಸ್ ಹೋಗ್ತಿತ್ತಾ ಮುಂದಕ್ಕೆ? ಆಮೇಲೆ ಅದ್ರ ಹಿಂದೆಂದು ಹೋಗ್ಬೋದಾಗಿತ್ತಲ್ಲ, ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ, ಯಾವುದೇ ಕಾರಣಕ್ಕೂ ಆಗ್ತಿರಲಿಲ್ಲ. ಇವಾಗ ನಾನು ನನ್ನ ಮಟ್ಟಿಗೆ ಒಂದು 2 ವೀಲರ್ನಲ್ಲಾಗಲಿ ಒಂದು ಕಾರಲ್ಲಾಗಲಿ ನಾನು ಎಲ್ಲೇ ಹೋದ್ರೂ 1 ನಿಮಿಷ ನಿಲ್ಲಿಸಿ ಎಡ ಬಲ ನೋಡ್ಕೊಂಡೇ ನಾನು ಹೋಗ್ತೀನಿ. ಒಂದು ಗಾಡಿ ಬರ್ತಿದೆ ಅಂದರೆ 1 ನಿಮಿಷ ನಿಲ್ಸ್ಕೊಂತೀನಿ. ಎಷ್ಟೋ ಜನ ನಾನು ನೋಡಿದ್ದೀನಿ, ಒಂದು ಗಾಡಿ ಬಂತು ಅಂದರೆ ನಿಲ್ಲಿಸಲ್ಲ, ಬಿಡು ಅವನ ಪಾಡಿಗೆ ಅವ್ನು ಬಲದಿಂದ ಪಾಸ್ ಆಗ್ತಾನೆ, ನಾನು ಹಿಂಗೆ ಎಡ ಕಡೆ ತಿರ್ಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೋಗ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದೇನು ನೈಸ್ ರೋಡ್ ಅಲ್ಲ. ನೈಸ್ ರೋಡಲ್ಲಿ ಎಡದಿಂದ ಹಂಗೆ ಮೀಟ್ ಆಗ್ತಾರಂದರೆ ತುಂಬ ಜಾಗ ಕೊಟ್ಟಿರ್ತಾನೆ ಅವನು ನಮಗೆ. ನಾವು ಸಾಕಷ್ಟು ಜಾಗ ಎಡಕ್ಕಿರ್ತೀವಿ, ಅವನು ನೆಟ್ಗೆ ಹೋಗೋರು ಅವ್ರ ಪಾಡಿಗೋರು ಸೀದಾ ಹೋಗ್ತಾ ಇರ್ತಾರೆ. ನಾವು ನೋಡಿದ್ದೀವಿ ನೈಸ್ ರೋಡಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ. ಬಟ್ ಈ ಬೇರೆ ರಸ್ತೆಗಳಲ್ಲಿ ಆ ಥರ ಅಷ್ಟೊಂದು ಜಾಗ ಇರೋದಿಲ್ಲ ನಮಗೆ. ನಾವು ಮೇನ್ ರೋಡಲ್ಲಿ ಬರ್ತಿರೋ ಗಾಡಿಗೆ 1 ನಿಮಿಷ ಜಾಗ ಕೊಡಬೇಕಾಗುತ್ತೆ ಅವ್ರು ಹೋಗಲಿ ಅಂತ. ಅವ್ರು ಹೋದ್ಮೇಲೆ ನಿಧಾನಾಗಿ ನೋಡ್ಕೊಂಡು ಮೆಲ್ಲಗೆ ನೋಡ್ಕೊಂಡು ಮೂವ್ ಮಾಡಬೇಕು. ಸುಮ್ಮನೆ ಸಡನ್ನಾಗಿ ಬರ್ತಿದ್ದಂಗೆ ಬಿಡು ಅವನ ಪಾಡಿಗೆ ಅವ್ನು ಹೋಗ್ತಾನೆ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಬಂದಾಗೆ ಇಂಥ ಇನ್ಸಿಡೆಂಟ್ಸ್ ಆಗುತ್ತೆ. ಆಮೇಲೆ ಇನ್ನೊಂದು ವೀಕ್ಷಕರೇ, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಬಸ್ಸು ನಿಧಾನಾಗಿ ಹೋಗ್ತಿದ್ರೆ ಎಲ್ಲರೂ ಹೇಳ್ತಾರೆ ರ್ಯಾಶ್ ಹೋಗ್ತಾಯಿದೆ. ತಪ್ಪೋದು. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಂದು ಚಿಕ್ಕ ಕರ್ಚೀಫ್ ತೊಗೊಂಡು ನೀವು ಮೇಲಿಂದ ಕೆಳಗೆ ಕೈನಲ್ಲಿ ಆಡಿಸಿ ಹಿಡ್ಕೊಂಡು ಅದನ್ನು, ನಿಮಗೇನು ಅಷ್ಟು ಅನಿಸಲ್ಲ. ಅದೇ ಒಂದು ದೊಡ್ಡ ಬೆಡ್ಶೀಟ್ ತಗೊಂಡು ಮೇಲಿನ ಕೆಳಗೆ ಆಡಿಸಿ, ಏನೋ ದೊಡ್ಡದು ಏನೋ ಒಂದು ಮೇಲಿನ ಕೆಳಗೆ ಮೂವ್ ಆಗ್ತಿದೆ ಅಂತ ಅನಿಸುತ್ತೆ, ಏನೋ ಜೋರಾಗಿ ಮೂವ್ ಆಗ್ತಾ ಇದೆ ಅನ್ನೋ ಒಂದು ಆ ಥರ ಒಂದು ಫೀಲಿಂಗ್ ಬರುತ್ತೆ. ಮೇಲೆ ಕೆಳಗೆ ದೊಡ್ಡ ಬೆಡ್ಶೀಟ್ನ ಆಡಿಸಿದಾಗ ಏನೋ ಒಂದು ದೊಡ್ಡದಾಗಿ ಜೋರಾಗಿ ಆಡ್ತಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಒಂದು ಹೇಳ್ತೀನಿ ಕೇಳಿ ವೀಕ್ಷಕರೇ, ನಿಮ್ಮ ಕಾರ್ ಚಕ್ರದಾಗಲೇ ಆಗಲಿ 2 ವೀಲರ್ ಚಕ್ರಗಳಾಗಲಿ ಚಿಕ್ಕದಾಗಿರುತ್ತದು. ಅಂದರೆ ಡಯಾಮೀಟರ್ ಅಂತ ಏನಂತಾರೆ, ಅದರ ಸುತ್ತು ಸರ್ಕಂಫರೆನ್ಸ್ ಪೂರ್ತಿ ಚಿಕ್ಕದಾಗಿರುತ್ತದು. ಅದು ಬೇಗ ಉರುಳುತ್ತೆ, ನಮಗದು ಅಷ್ಟು ಇದಾಗಿ ಕಾಣಿಸಲ್ಲ. ಆದರೆ ಬಸ್ಸದು ಚಕ್ರ ತುಂಬ ದೊಡ್ಡದಿರೋದ್ರಿಂದ ಅದು ಒಂದು ಸುತ್ತು ಏನು ಹೊಡೆಯುತ್ತೆ ಬಸ್ಸಿನ ಚಕ್ರ, ಅದು ನಿಮ್ಮ ಚಿಕ್ಕ ಗಾಡಿಯ 5 ಸುತ್ತಿಗೆ ಈಕ್ವಲ್ ಆಗಿರುತ್ತದೆ. ಚಿಕ್ಕ ಗಾಡಿ 5 ಸತಿ ಟೈರ್ ಸುತ್ತೋದು ಒಂದೇ, ಬಸ್ಸುದು 1 ರೌಂಡ್ ಸುತ್ತೋದು ಒಂದೇ. ಅದರಿಂದ ಏನಾಗುತ್ತೆ, ಬಸ್ಸು 30 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಿದ್ರು,
ನಮಗೇನೋ ಒಂದು 60 ಹೋಗ್ತಿದ್ಯೋ 70 ಹೋಗ್ತಿದ್ಯೋ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಷ್ಟರಲ್ಲಿ ಇರಲ್ಲ ಅದು. ಅದು ಬರೀ 30ರಲ್ಲೇ ಇರುತ್ತದು. ನಾನೊಬ್ಬ ಆಟೋಮೊಬೈಲ್ ಇಂಜಿನಿಯರಾಗಿ ಹೇಳ್ತಾ ಇದ್ದೀನಿ. ನಾನೊಬ್ಬ ಆಟೋಮೊಬೈಲ್ ಇಂಜಿನಿಯರ್ ನಾನು. ಅದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಅಷ್ಟು ಸ್ಪೀಡಾಗಿ ಇರೋದಿಲ್ಲ. ಅದು ದೊಡ್ಡ ಚಕ್ರ ಇರೋದ್ರಿಂದ ನಿಧಾನಕ್ಕೆ ಹೋಗ್ತಿದ್ರು ನಿಮ್ಗೆ ಆ ಫೀಲಿಂಗ್ ಬರುತ್ತೆ. ಯಾಕೆಂದರೆ ಬಾಡಿ ತುಂಬ ದೊಡ್ಡದಿರುತ್ತೆ, ಟಯರು ತುಂಬ ದೊಡ್ಡದಿರೋದ್ರಿಂದ ಅದು ತುಂಬ ವೇಗವಾಗಿ ಹೋಗ್ತಾ ಇದೆ ಗಾಡಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ವೇಗವಾಗಿ ಹೋಗ್ತಿರಲ್ಲ. ಡಯಾಮೀಟ್ರ್ ದೊಡ್ಡದಿರೋದ್ರಿಂದ ಅದು ಬೇಗ ಜಾಗನ ಕವರಪ್ ಮಾಡುತ್ತೆ. ನಿಮ್ಮ ಚಿಕ್ಕ ಗಾಡಿ 5 ಸುತ್ತು ಹೊಡೆಯೋದು ಒಂದೇ, ಬಸ್ ಚಕ್ರ 1 ಸುತ್ತು ತಿರುಗೋದು ಒಂದೇ. ನೀವು 5 ಸುತ್ತು ಬೇಗ ಸುತ್ತೋದಕ್ಕೆ ಇದು 1 ಸುತ್ತಲ್ಲಿ ಮುಗಿಸಿರುತ್ತೆ. ಅದರಿಂದ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂದರೆ, ಯಾರು ಎಡಬಲ ನೋಡ್ಕೊಳ್ದಿರೋ ಸಡನ್ನಾಗಿ ಹೋದಾಗ ಏನಾಗುತ್ತೆ, ಇದು ಬೇಗ ಕವರಪ್ ಮಾಡುತ್ತಲ್ಲ ಬಸ್ಸದು ಚಕ್ರ ದೊಡ್ಡದಿರೋದ್ರಿಂದ ಬೇಗ ಸಮೀಪಕ್ಕೆ ಬಂದ್ಬಿಡುತ್ತೆ ಗಾಡಿ. ಆಮೇಲೆ ಏನಂತೀರ, ಬಸ್ ರ್ಯಾಶ್ ಆಗಿತ್ತು ಫಾಸ್ಟಾಗಿತ್ತು ಅಂತೀರ. ತಪ್ಪೋದು. ಅಷ್ಟೊಂದು ಫಾಸ್ಟಾಗಿ ಇರಲ್ಲ ಗಾಡಿ. ಅವರು ಸ್ಪೀಡು ಲಾಕ್ ಮಾಡಿರ್ತಾರೆ. ಆ್ಯಂಡ್ ಅಷ್ಟು ಸಣ್ಣ ಮೇಳಗಳು ಅಷ್ಟೊಂದು ಹೋಗೋದು ಇಲ್ಲ. ಅದು 30ರಲ್ಲಿ 40ರಲ್ಲಿದ್ದು ನಿಮಗೆಲ್ಲೋ 70-80ರಲ್ಲಿ ಹೋದಂಗೆ ಕಾಣಿಸ್ತಾ ಇರುತ್ತದು. ಆಮೇಲೆ ಇನ್ನೊಂದು ನಿಮಗೆ ಮುಂಚಿತವಾಗಲೇ ನಾನು ಇವಾಗ ಹೇಳಿದೆ, ಅಡ್ಡ ದಾಟೋರು 1 ನಿಮಿಷ ಎಡಬಲ ನೋಡಬೇಕು. ಗಾಡಿ 30 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರ್ತಿದೆಯೋ 60ರಲ್ಲಿ ಬರುತ್ತೋ 100ರಲ್ಲೇ ಒಂದು ಕಾರೇ ಬರ್ತಿರ್ಬೋದು. ಬಸ್ಸಲ್ಲ, ಒಂದು ಕಾರೇ ಬರ್ತಿರ್ಬೋದು. ಕಾರ್ಗೋದ್ರೂ ಪ್ರಾಬ್ಲಮ್ ಆಗಲ್ವಾ? ಈಗ ಫಾಸ್ಟಾಗಿ ಒಂದು ಕಾರ್ ಬರ್ತಾ ಇರುತ್ತಪ್ಪ, ಮೇಯ್ನ್ ರೋಡ್ ಅಂತ ಒಂದು 50ರಲ್ಲಿ ಹೋಗ್ತಾ ಇರ್ತಾನೆ. ಸಡನ್ನಾಗಿ ಅಡ್ಡ ರೋಡಲ್ಲಿ ಹಿಂಗೆ ಬಂದಾಗ ಅವ್ನು ಬ್ರೇಕ್ ಹಿಡಿದ್ರೆ ನಿಲ್ತದ ಕಾರು? ಖಂಡಿತ ನಿಲ್ಲಲ್ಲ. ಹೋಗಿ ಗುದ್ದುತ್ತೆ, ಬೀಳ್ತಾರೆ. ಆವಾಗಲೂ ಸಾಯ್ಬೋದು, ಇಲ್ಲ ಅರ್ಧಂಬರ್ಧ ಥರ ಗಾಯಗಳಾಗಿ ಆಸ್ಪತ್ರೆಗೂ ಸೇರ್ಕೋಬೋದು. ಎರಡೂ ಆಗುತ್ತೆ ವೀಕ್ಷಕರೇ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಬಸ್ ಫಾಸ್ಟಾಗಿ ಹೋಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಸ್ಪೀಡೋಮೀಟ್ರಲ್ಲಿ ಕಿಲೋಮೀಟ್ರಲ್ಲಿ ಎಷ್ಟು ತೋರಿಸ್ತಾ ಇದೆ ಅದೇ ಲೆಕ್ಕ. ನಾವು ದೊಡ್ಡ ಗಾಡಿ ಏನೋ ಜೋರಾದ ಹೋದಂಗೆ ಕಾಣ್ತು ಅಂದ ಮಾತ್ರಕ್ಕೆ ಅದು 70ರಲ್ಲಿ ಹೋಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಡ್ರೈವರಿಗೆ ಗೊತ್ತಿರುತ್ತದೆ ಎಷ್ಟರಲ್ಲಿ ಹೋಗ್ತಿದೆ ಅಂತ. ಅದರಿಂದ ನಾವು ಅದನ್ನು ಒಂದು ಉದಾಹರಣೆ ನಿಮ್ಗೆ ಅದಕ್ಕೆ ನಾನು ಕೊಟ್ಟಿರೋದು. ನಿಮಗೆ ಒಂದು ಚಿಕ್ಕ ಕರ್ಚೀಫ್ನ ಮೇಲೆ ಕೆಳಗೆ ಆಡಿಸಿದ್ರೆ ನಿಮ್ಗೇನೋ ಅಷ್ಟೊಂದು ಫೀಲಿಂಗ್ ಆಗಲ್ಲ. ಅದೇ ಒಂದು ದೊಡ್ಡ ಬೆಡ್ಶೀಟ್ನ ಮೇಲೆ ಕೆಳಗೆ ಜೋರಾಗಿ ಆಡಿಸಿದ್ರೆ ಏನೋ ಒಂದು ದೊಡ್ಡದೇನೋ ಒಂದು ಮೇಲೆ ಕೆಳಗೆ ಆಡ್ತಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅಂತ ನಾನು ನಿಮಗೆ ಮುಂಚೆ ಹೇಳಿದೆ. ಅದೇ ಥರನೇ ಈ ಬಸ್ಸು, ಕಾರು, 2 ವೀಲರ್ಗೂ ಅದೇ ಥರನೇ ಆಗುತ್ತದು. ಯಾವಾಗಲೂ 2 ವೀಲರು ನಿಧಾನಾಗೆ ಹೋಗ್ತಿರುತ್ತೆ. ಕೆಲಸಲ್ಲಿ 2 ವೀಲರ್ ನೋಡಿ 60 ಸ್ಪೀಡಲ್ಲಿದ್ರೂ ಮೆತ್ತಗೆ ಹೋದಂಗೆ ಅನಿಸುತ್ತೆ ಒಂದೊಂದು ಸಲ. ಆದರೆ ಬಸ್ಸು ನಿಧಾನಾಗೆ ಹೋದ್ರೂ ಅದು ಜಾಸ್ತಿ ಹೋದಂಗೆ ಕಾಣುತ್ತೆ ಅಲ್ವಾ ವೀಕ್ಷಕರೇ? ಇವಾಗ ನಾವೊಂದು ಅದು ಹೆಂಗೆ ಅಂದರೆ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳ್ತೀವಿ. ಬಸ್ ನಿಧಾನಕ್ಕೆ ಹೋಗ್ತಿದ್ರು ಯಾರಿಗಾರ ಟಚ್ ಆದರೂ ಎಷ್ಟೋ ಜನ ಸತ್ತೋಗಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಅದನ್ನೇ ನಿಮಗೆ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳ್ತಾ ಇರೋದು. ಒಂದು ಕ್ರಿಕೆಟ್ ಬಾಲು ಬ್ಯಾಟಲ್ಲಿ ಜೋರಾಗಿ ಹೊಡಿತಾನೆ, ಆದರೂ ಅದನ್ನು ಕ್ಯಾಚ್ ಹಿಡಿತಾರೆ ಕೈನಲ್ಲಿ. ಆದರೆ ಒಂದು ದೊಡ್ಡ ರೋಡ್ ರೋಲರು ಇಲ್ಲ ಒಂದು ದೊಡ್ಡ ಕಲ್ಲಿನ ಬಂಡೆ ನಿಧಾನವಾಗಿ ಉರುಳ್ಕೊಂಡು ಬಂದರೂ ನೀವು ಅದನ್ನು ತಡೀರಿ, ನಿಮಗೆ ನಿಲ್ಸೋಕ್ಕಾಗಲ್ಲ. ಅದು ನಿಮ್ಮ ಮೇಲೇ ಹತ್ಕೊಂಡು ನಿಮ್ಮನ್ನು ಅಪ್ಪಚ್ಚಿ ಮಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಮಾಸ್ ಇಂಟು ವೆಲಾಸಿಟಿ ಅಂತ. ಬಸ್ಸು ತುಂಬ ದೊಡ್ಡ ಗಾತ್ರದಲ್ಲಿರೋದ್ರಿಂದ, ಅದರ ತೂಕನೂ ತುಂಬ ಜಾಸ್ತಿ ಇರೋದ್ರಿಂದ, ಟಯರು ತುಂಬ ದೊಡ್ಡದಿರೋದ್ರಿಂದ ಟಯರ್ ಬೇಗ ಏರಿಯಾನ ಕವರಪ್ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನೊಂದು, ಗಾಡಿ ತುಂಬ ಹೆವಿಯಾಗಿ ದೊಡ್ಡದಿರೋದ್ರಿಂದ ಯಾರಾದರೂ ಅಡ್ಡ ಸ್ವಲ್ಪ ಬಂದು ಮುಟ್ಟಿದ್ರೂ ಅವ್ನಿಗೆ ದೊಡ್ಡ ಹಾನಿ ಆಗುತ್ತೆ. ಯಾಕೆ ಅಂತಂದರೆ ನಿಧಾನಕ್ಕೆ ಹೋದ್ರೂ ಅವ್ನಿಗೆ ಹಾನಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವಾಗ ತಾನೇ ನಾನು ನಿಮ್ಗೆ ಹೇಳಿದೆ ಮಾಸ್ ಇಂಟು ವೆಲಾಸಿಟಿ ಅಂತ. ಅದರಿಂದ ಇದೆಲ್ಲ ಆಗುತ್ತೆ ವೀಕ್ಷಕರೇ. ನಾವು ಪ್ರತಿ ನಿಮಿಷವೂ ಬಸ್ ಫಾಸ್ಟಾಗಿ ಹೋಯ್ತು ಅನ್ನೋಕ್ಕಾಗಲ್ಲ. ಈ 2 ವೀಲರ್ ಅವ್ರೇನು ಕಮ್ಮಿ ಅಂದ್ಕೋಬೇಡಿ. ನಾನೇ ನೋಡಿದ್ದೀನಿ ಎಲ್ಲ ರೋಡಲ್ಲೂ ಕೆಲವರು 70, 80, 90 ಹಿಂಗೆ ಹೋಗ್ತಿರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಹೋದ್ರಂತೂ ಏನೋ F-16 ಫೈಟ್ರ್ ಪ್ಲೇನ್ ಅನ್ಬೇಕು, ಆ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಅದೆಲ್ಲ ನಿಮಗೆ ಸರಿ ಕಾಣಿಸುತ್ತಾ? ಅದನ್ನು ಯಾರೂ ತೋರಿಸ್ತಾ ಇಲ್ಲ. 2 ವೀಲರ್ ಏನು ಗಾಡಿ ಅಲ್ವಾ, ಅಥವಾ ಅದಕ್ಕೇನು ಇಂಜಿನ್ ಇಲ್ವಾ, ಅದಕ್ಕೆ ಲೈಸೆನ್ಸ್ ಇಲ್ವಾ, ಡಾಕ್ಯುಮೆಂಟ್ ಇಲ್ವಾ? ಎಲ್ಲದಕ್ಕೂ ರೂಲ್ಸ್ ಇದೆ ವೀಕ್ಷಕರೇ. ಎಲ್ಲನೂ ಆಟೋಮೊಬೈಲ್ಸೇ. ಬರೀ ಬಸ್ ಮಾತ್ರ ಆಟೋಮೊಬೈಲ್ ಆಗಿಲ್ಲ, 2 ವೀಲರು ಆಟೋಮೊಬೈಲೇ. 2 ವೀಲರ್ ಎಷ್ಟು ಜನ ಹೆಲ್ಮೆಟ್ ಹಾಕೊಂಡು ಓಡಿಸ್ತಿದ್ದಾರೆ? ಎಷ್ಟೋ ಜನ ಹೆಲ್ಮೆಟ್ ಹಾಕೊಳ್ತಿಲ್ಲ, ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಓಡಿಸ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಯಾರು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. 2 ವೀಲರ್ಗಳು ಎಷ್ಟು ಜನ ರಾಂಗ್ ಸೈಡಲ್ಲಿ ಓಡಿಸ್ತಾ ಇದ್ದಾರೆ? ಕಾರ್ಗಳು ಎಷ್ಟು ಜನ ರಾಂಗ್ ಸೈಡಲ್ಲಿ, ಆಟೋಗಳು ಎಷ್ಟು ಜನ ರಾಂಗ್ ಸೈಡಲ್ಲಿ ಓಡಿಸ್ತಾ ಇದ್ದಾರೆ? ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬರೀ ಯಾವಾಗ ನೋಡಿದ್ರು BMTC ಬಸ್ಸು, KSRTC ಬಸ್ಸು, ಲಾರಿ, ಟ್ರಕ್ಕು, ಬರೀ ಇದೇ ಆಯಿತು.
ಚಿಕ್ಕ ಗಾಡೀಲಿ ನೀವು ಹೋಗ್ತಿರೋರು, ಚಿಕ್ಕ ಗಾಡಿಯವರು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಪ್ರತಿ ಸತಿನೂ ಬಸ್ಸು, ಕಾರು ಎಲ್ಲ ಬಸ್ಸು, ಲಾರಿ ಅಂತ ಹೇಳೋಕ್ಕಾಗಲ್ಲ. ಬರೀ ದೊಡ್ಡ ಗಾಡಿನೇ ಹೇಳೋಕ್ಕಾಗತ್ತಾ ಬಸ್ಸು ಅಂತ? ಕಿಲ್ಲರ್ ಬಿ ಎಮ್ ಟಿ ಸಿ ಅಂತಂದರೆ ನಾವು ಆ ಥರ ನುಗ್ತಾ ಇದ್ರೆ ಅಷ್ಟು ಫಾಸ್ಟಾಗಿ. ಈಗ ಒಂದು ದೂರದಲ್ಲಿ ಒಂದು ಆನೆ ನಿಂತಿರುತ್ತೆ, ನಾವು ಆನೆ ಹತ್ರ ಯಾತಕ್ಕೆ ಹೋಗಲ್ಲ? ಅದು ಒದಿಯುತ್ತೆ, ತುಳಿಯುತ್ತಪ್ಪ, ಬಿಸಾಕತ್ತೆ, ನಮ್ಮ ಸಾಯಿಸುತ್ತೆ ಅಂತ. ಮೊನ್ನೆ ತಾನೇ ಬಂಡೀಪುರದಲ್ಲಿ ಒಬ್ಬ ಫೋಟೋ ತೊಗೊಳಕ್ಕೆ ಹೋಗ್ಬಿಟ್ಟು ಎಷ್ಟು ಅಪಾಯಕ್ಕೆ ಒಳಗಾದ, ಬಟ್ ಸಾಯಲಿಲ್ಲ, ಹೆಂಗೋ ಬಚಾವಾದ. ಅದೇ ರೀತಿನಲ್ಲಿ ನಾವು ಒಂದು ಬಸ್ ಬರ್ತಾ ಇದೆ ಅಂದಂಗೆ ಟೂ ವೀಲರ್ ಕರ್ತವ್ಯ ಏನು? 1 ನಿಮಿಷ ಸ್ಲೋ ಮಾಡ್ಕೋಬೇಕು. ಆ ಬಸ್ ದಾಟುತ್ತೆ, ಅದು ನೆಟ್ಗಿರೋ ಮೇನ್ ರೋಡಲ್ಲಿ ಹೋಗ್ತಾ ಇದೆ, ಈ ಟೂ ವೀಲರ್ ಬಂದು ಅಡ್ಡದಲ್ಲಿ ಬರ್ತಾ ಇದೆ. 1 ನಿಮಿಷ ನಿಲ್ಸ್ಕೋಬೇಕು, ಸ್ವಲ್ಪ ಸ್ಲೋ ಮಾಡ್ಕೊಂಡ್ರೆ ಆ ಬಸ್ ಹೊಟ್ಟೋಗ್ತಾಯಿತ್ತು. ನಾನೇ ಎಷ್ಟೋ ಸಲ ಹೋದಾಗ ಬಸ್ಗಳು ಅಡ್ಡ ಬಂದಾಗ ನಾನು ನಿಲ್ಸ್ಕೊತೀನಿ. ಬಸ್ ಹೋಗುತ್ತೆ, ಅದ್ರ ಹಿಂದೆ ಹೋದರೆ ಮುಗೀತು. ಏನು ಒಂದು 2 ಸೆಕೆಂಡ್ ಕೆಲಸ ಅಷ್ಟೇ. ಅದು 1 ನಿಮಿಷಕ್ಕೆ ಚಕ್ಕಂತ ಹಿಂಗೆ ಹೋಗುತ್ತೆ, ನಾವು ಈ ಕಡೆ ಹಿಂಗೆ ಹೋದ್ರೆ ಆಯಿತು. ಅದನ್ನು ಮಾಡಲ್ಲ. ಎಷ್ಟೋ ಜನ ಲೇಡಿ ಡ್ರೈವರ್ಸು ನೋಡಿದ್ದೀನಿ, ಸುಮ್ಮನೆ ಹುಚ್ಚುಚ್ಚಾಗಿ ಓಡಿಸ್ತಾ ಇರ್ತಾರೆ ಗಾಡಿನ, ಭಾಳ ಸ್ಪೀಡಲ್ಲೂ ಓಡಿಸ್ತಿರ್ತಾರೆ. ಎಷ್ಟೋ ಜನ ಲೇಡೀಸ್ ಹೆಲ್ಮೆಟ್ಟೇ ಇಲ್ಲ, ಕೂದಲು ಫುಲ್ಲು ಬಿಟ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ ಫಾಸ್ಟಾಗಿ. ಎಲ್ಲಾರ ಬಿದ್ದರೆ ತಲೆನೇ ಚೂರು ಅಷ್ಟೇ. ಸೇಫ್ಟಿ ನಾರ್ಮ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಓಡಿಸ್ತಾ ಇರ್ತಾರೆ. ಎಷ್ಟೋ ಜನ ಲೈಸೆನ್ಸ್ ಇಲ್ದಿರೋ ಓಡಿಸ್ತಾ ಇರ್ತಾರೆ ಟೂ ವೀಲರ್ಗಳು. ಇನ್ನೂ ಸ್ಕೂಲ್ ಮುಗ್ದಿರಲ್ಲ, ಕಾಲೇಜಿಗೆ ಬಂದಿರಲ್ಲ, ಆಲ್ರೆಡಿ ಟೂ ವೀಲರ್ ತೊಗೊಂಡು ರೋಡ್ಗೆ ಎತ್ಕೊಂಬಂದಿರ್ತಾರೆ. ಅವ್ರಿಗೆ ರೂಲ್ಸ್ ಗೊತ್ತಿರಲ್ಲ, ರೆಗ್ಯುಲೇಷನ್ ಗೊತ್ತಿರಲ್ಲ. ಎಷ್ಟೋ ಜನ ಟೂ ವೀಲರ್ಲಿ ತ್ರಿಬಲ್ ರೈಡ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬರೀ BMTC KSRTC ಅಂತಿದ್ರೆ ಏನು ಕಥೆ ಇತ್ತು? ಅವರುಗಳು ರೂಲ್ಸ್ ಎಲ್ಲ ತಿಳ್ಕೊಂಬಂದು ಕೂತಿದ್ದಾರೆ. ಟೂ ವೀಲರ್ ಆ ಥರ ಓಡಿಸ್ಬೋದಾ? ನೋಡಿ, ಒಂದು ಹೇಳ್ತೀನಿ ವೀಕ್ಷಕರೇ, ಗಾಡಿ ನಮ್ಮದು, ರಸ್ತೆ ನಮ್ಮದಲ್ಲ. ಅದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಣ. ನಮ್ಮ ಸ್ವಂತ ಗಾಡಿ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಏನೇ ಆಗ್ಬೋದು. ನಾವು ರೋಡ್ ಟ್ಯಾಕ್ಸ್ ಅಂತ ಯಾಕೆ ಕಟ್ತೀವಿ? ಒಂದು ಗಾಡಿ ತೊಗೊಳಗ ರೋಡ್ ಟ್ಯಾಕ್ಸ್ ಅಂತ ಕಟ್ತೀವಿ. ಯಾತಕ್ಕೆ ಕಟ್ತೀವಿ? ಆ ರೋಡಲ್ಲಿ ಓಡ್ಸೋಕೆ ಅವ್ನು ಕೊಟ್ಟರು ಅಂತ ಒಂದು ಪರ್ಮಿಷನ್ ಅಷ್ಟೇ ಅದು. ಒಂದು ಬಾಡಿಗೆ ಮನೇಲಿರ್ತೀವಿ, ರೆಂಟ್ ಕಟ್ತೀವಿ. ರೆಂಟ್ ಕಟ್ಟಿಲ್ಲ ಅಂದರೆ ಏನು ಮಾಡ್ತಾನೆ ಓನರ್? ಅಂದ್ರೆ ಒದ್ದೋಡಿಸ್ತಾನೆ ಆಚೆಗೆ. ಅದೇ ಥರ ನೀವು ಟ್ಯಾಕ್ಸ್ ಕಟ್ದಿರ ರೋಡಲ್ಲಿ ತೊಗೊಂಡೋಗ್ತೀರಾ ಗಾಡಿನ? ಟ್ಯಾಕ್ಸ್ ಇಲ್ದಿರ ನಿಮ್ಗೊಂದು ರಿಜಿಸ್ಟರ್ ಮಾಡಿಕೊಡ್ತಾನೆ ಗಾಡಿನ? ಅದು ಕಾನೂನು, ಅದು ಸರ್ಕಾರದೊಂದು ನಿಯಮ. ರಸ್ತೆ ಮೇಂಟೈನ್ ಮಾಡ್ತೀವಿ, ರಸ್ತೆಗೆ ನಾವೆಲ್ಲ ಖರ್ಚು ಮಾಡ್ತಾಯಿದ್ದೀವಿ, ಅದರಿಂದ ನೀವು ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ನಿಮಗೆ ಗಾಡಿನ ಕೊಡೋದು, ಇನ್ಶೂರೆನ್ಸು ಟ್ಯಾಕ್ಸ್ ಎಲ್ಲ ಮಾಡಿ. ಅಂಥದ್ರಲ್ಲಿ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂದ್ಬಿಟ್ಟು ನಾವು ಮನ್ಸಿಗೆ ಬಂದಂಗೆ ಓಡ್ಸೋಕ್ಕಾಗಲ್ಲ ವೀಕ್ಷಕರೇ. ಗಾಡಿ ಮಾತ್ರ ನಿಮ್ದಷ್ಟೇ, ರಸ್ತೆ ನಿಮ್ದಲ್ಲ. ರಸ್ತೆ ನಮ್ಮದು ಅಂತ ನಾವು ಹೇಳ್ತೀವಿ ಬಿಟ್ರೆ ನಮ್ಮದೇ ಓನ್ ಆಗುತ್ತಾ? ಅದು ಗಾಡಿ ಮಾತ್ರ ಓನ್ ಆಗಿರುತ್ತೆ ನಮಗೆ. ಅದರಿಂದ ನಾವು ಎಚ್ಚರಿಕೆಯಿಂದ ಹೋಗಬೇಕು. ನಾವು ಪ್ರತಿ ಸಲಿನೂ ದೊಡ್ಡ ಗಾಡಿ ಮೇಲೆ ಹೇಳ್ಕೊಂಡು ಕೂರೋಕ್ಕಾಗಲ್ಲ. ಟೂ ವೀಲರ್ ಏನು ಕಮ್ಮಿ ಏನಿಲ್ಲ. ಅವ್ರು ಓಡಿಸೋ ಸ್ಟೈಲ್ಗಳು ನೋಡಿದ್ರೆ ಯಾವ ಕ್ಷಣದಲ್ಲಿ ಸಾಯ್ತಾರೋ ಅನ್ನೋ ಥರ ಓಡಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಟೂ ವೀಲರ್ ಏನು ಕಮ್ಮಿನಾ? ಯಾವ ಥರ ಓಡಿಸ್ತಾರೆ? ಒಂದು ಸಣ್ಣ ಗ್ಯಾಪ್ ಸಿಗಲಿ ನುಗ್ಸು. ಸಂದಿನಲ್ಲಿ ಒಂದು ಬಸ್ ಹೋಗ್ತಾ ಇರುತ್ತೆ, ಅದು ಇವಾಗಂತೂ ಮೆಟ್ರೋ ಕನ್ಸ್ಟ್ರಕ್ಷನ್ನು. ಬಲಗಡೆ ಒಂದು ಕಡೆ ಅವನು ಕನ್ಸ್ಟ್ರಕ್ಷನ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದು ಶೀಟ್ ಥರ ಎಲ್ಲ ರಸ್ತೆ ಉದ್ದಕ್ಕೆ ಹಾಕಿರ್ತಾನೆ, ಬೋರ್ಡ್ ಥರ. ಪಕ್ಕದಲ್ಲಿ ಒಂದು ಬಸ್ ಹೋಗ್ತಾ ಇರ್ತದೆ, ಒಂದು 2 ಅಡಿ ಗ್ಯಾಪ್ ಇರುತ್ತೆ, ಅಲ್ಲೊಬ್ಬ ಟೂ ವೀಲರ್ ನುಗ್ತಾ ಇರ್ತಾನೆ. ಯಾತಕ್ಕೆ ಹೋಗ್ತಾನೆ? ಯಾತಕ್ಕೆ ಮಾಡ್ತೀರಿ ಆ ಕೆಲಸನ? ಆ ಸಂದಿನಲ್ಲಿ ಹೋಗ್ತೀರಾ, ಆಮೇಲೆ ಏನಾರು ಅಪ್ಪಿ ತಪ್ಪಿ ಬಸ್ಸನ್ನು ಸ್ವಲ್ಪ ಅಲ್ಲೇನೋ ಅಡ್ಡ ಒಂದು ಸ್ವಲ್ಪ ಎಡಕ್ಕೇನಾರು ಬಂದ್ಬಿಡ್ತಂದ್ರೆ ಈ ಟೂ ವೀಲರ್, ಆ ಬೋರ್ಡು, ಈ ಬಸ್ಸು ಮತ್ತು ಬೋರ್ಡು ಮಧ್ಯದಲ್ಲಿ ಈ ಟೂ ವೀಲರ್ ಅಪ್ಪಚ್ಚಿ. ಅವಾಗ ಮತ್ತೆ ಪುನಃ ಹೇಳಿ ಕೂತ್ಕೊಂಡು, ಡ್ರೈವರ್ ನೆಗ್ಲಿಜೆನ್ಸಿ, ಡ್ರೈವರ್ ಇದು. ಆ ಥರ ಮಾಡೋಕ್ಕೆ ಹೋಗಬೇಡಿ ನೀವು ಯಾವತ್ತೂ. ಸಂದಿಗೆ ಯಾತಕ್ಕೆ ನುಗ್ಗಕ್ಕೆ ಹೋಗ್ತೀರಿ? ನಾನಂತೂ ಒಂದು ದಿನ ಹೋಗಿಲ್ಲ ಆ ಥರ ಸಂದಿನಲ್ಲಿ. ಯಾವತ್ತು ತಿಳ್ಕೊಳ್ಳಿ, ಒಂದು ಬಸ್ ಹೋಗ್ತಿದೆ, ಒಂದು ಲಾರಿ ಹೋಗ್ತಿದೆ ಅಂದರೆ ದೊಡ್ಡದು, ಅದ್ರ ಹಿಂದೆ ಹೋಗಿ, ಇಲ್ಲ ಫುಲ್ ಲೆಫ್ಟ್ಗೆ ಹೋಗಿ ಅವನಿಗೆ ಜಾಗ ಬಿಟ್ಟು ಮುಂದಕ್ಕೆ ಕಳಿಸ್ಬಿಡಿ ಅವನ್ನ. ಇಲ್ಲ ನೀವೇ ಜಾಗ ಇದ್ದರೆ ಬೇಗ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಬಸ್ ಆಗಲಿ, ಲಾರಿ ಯಾವುದೇ ಆಗಲಿ, ಕಾರ್ ಪರವಾಗಿಲ್ಲ, ಕಾರ್ ಸ್ವಲ್ಪ ಚಿಕ್ಕದಿರುತ್ತೆ. ಈ ದೊಡ್ಡ ಗಾಡಿ ಜೊತೆ ಯಾವುದೇ ಕಾರಣಕ್ಕೂ ಎಡಕ್ಕಾಗಲಿ ಬಲಕ್ಕಾಗಲಿ ಪಕ್ಕದಲ್ಲೇ ಓಡಿಸ್ಕೊಂಡು ಬರಬೇಡಿ. ಅಟ್ಟರ್ ಡೇಂಜರ್ ಅದು. ಯಾಕೆಂದ್ರೆ ಗಾಡಿ ಉದ್ದ ಇರೋದ್ರಿಂದ ಮುಂದೆ ಡ್ರೈವರ್ಗೆ ಏನು ಅಡ್ಡ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ. ಒಂದು ಮಗು ಅಡ್ಡ ಬಂತು, ಇಲ್ಲ ಒಂದು ನಾಯಿ ಅಡ್ಡ ಬಂತು, ಏನೋ ಬಂತು ಅಂದಾಗ ಸ್ವಲ್ಪ ಬಲಕ್ಕೋ ಎಡಕ್ಕೋ ಎಳೆದಾಗ ನೀವು ಆ ಜಾಗದಲ್ಲಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಟಚ್ ಆಗ್ಬಿಟ್ಟು ಬಿದ್ದುಬಿಟ್ಟು ಆಮೇಲೆ ಡ್ರೈವರ್ ಮೇಲೆ ಹಾಕೊಂಡು ಕೂತ್ಕೊಂಡ್ರೆ ಅಲ್ವಾ? ನಿಮಗೆ ಹೇಗೆ 2 ಕಣ್ಣು 2 ಕೈ 2 ಕಾಲು ಇದೆಯೋ, ಡ್ರೈವರ್ಗೂ ಅಷ್ಟೇ ಇರೋದು. 2 ಕಣ್ಣು 2 ಕಾಲು 2 ಕೈನೇ ಇರೋದು. ಅವ್ರಿಗೇನು ಎಕ್ಸ್ಟ್ರಾ ಏನಿಲ್ಲ. ಏನು ತಲೆಯಿಂದ ಒಂದು ಕಣ್ಣು, ಸೈಡಲ್ಲಿ ಒಂದು ಕಣ್ಣು ಇದೆಯಾ? ಅವ್ನು ಮುಂದೆನೇ ಇರ್ತದೆ, ನೋಡ್ತಾ ಇರ್ತಾನೆ. ಎಷ್ಟು ಅಂತ ನೋಡ್ಕೊತಾನೆ ಪಾಪ ಅವನು. ಮುಂದೆ ಮಿರರಲ್ಲಿ ನೋಡ್ಕೊತಾರೆ, ಹಿಂಗೆ ಹೋಗ್ತಾ ಇರ್ತಾರೆ. ನೀವು ಅವ್ನು ನೋಡ್ರೋ ಟೈಮಲ್ಲಿ ನೀವು ಇರಲ್ಲ.
ಅವ್ನು ಮುಂದೆ ನೋಡ್ತಿರಾಗ ನೀವು ಬಸ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿರ್ತೀರ. ಅವಾಗ ಅವನು ಅಡ್ಡ ಬಂತು ಏನೋ ಕಾರಣಕ್ಕೆ ಎಡಕೊಬ್ಬಲ್ಲಿ ಕಳೆದಿರ್ತಾನೆ, ನಿಮ್ಗೆ ಟಚ್ ಆಗಿರ್ತಾನೆ, ನೀವು ಬಿದ್ದಾಗಿರ್ತೀರ. ಕೆಲವರು ಆ ಕಡೆ ಬದಿ ಬಿದ್ದರೆ ಪರವಾಗಿಲ್ಲ, ಕೆಲವರು ಗಾಡಿ ಕಡೆಗೆ ಬಿದ್ದೋಗ್ತಾರೆ, ಬಸ್ ಕಡೆಗೆ ಬಿದ್ದುಬಿಟ್ಟು ಟೈರ್ ಹತ್ಬಿಡ್ತು, ತಲೆ ಮೇಲೆ ಅಪ್ಪಚ್ಚಾಗಿ ಸತ್ತೋದ, ಸ್ಪಾಟ್ ಡೆತ್ ಆಗೋಯ್ತು ಅಂದರೆ ಡ್ರೈವರ್ ಸರಿ ಇಲ್ಲ ಅಂತಂದರೆ ಆ ಥರ ಹೇಳೋಕ್ಕಾಗತ್ತಾ? ಫಸ್ಟ್ ನೀವುಗಳು ಸಹಕರಿಸ್ಬೇಕಾಗತ್ತೆ ರೋಡಲ್ಲಿ. ಟೂ ವೀಲರ್ನವರು, ಆಟೋದವರು ನಾವು ನೋಡಿದ್ದೀವಿ, ಸಂದಿಲಿ ಏನು ಲೆಫ್ಟ್ಗೆ ಎಳೆಯೋದೇನು ರೈಟ್ಗೆ ಎಳೆಯೋದೇನು ಹೇಳೋರಿಲ್ಲ, ಕೇಳೋರಿಲ್ಲ. ಬಸ್ ಏನಾರ ಎಡ ಬಲ ಮಾಡ್ಬಿಟ್ಟು ಯಾರಿಗಾರ ಟಚ್ ಮಾಡಿಬಿಟ್ರೆ ದೊಡ್ಡ ನ್ಯೂಸು. ಅದೇ ಚಿಕ್ಕ ಗಾಡಿ ಏನಾರು ಆಗ್ಬಿಟ್ರೆ ನ್ಯೂಸೇ ಇಲ್ಲ ಅದರಲ್ಲಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ರೂಲ್ಸ್ಗಳು ಮಾಡಿನೇ ಎಲ್ಲ ಹಾಳಾಗಿದೆ. ಸ್ವಲ್ಪ ನೋಡ್ಕೊಂಡು ಹೋಗಿ. ಪ್ರತಿ ಸಲ ದೊಡ್ಡ ಗಾಡಿ ಏನು, ಈಗ ನಾವು ಆನೆ ಹತ್ರ ಹೋಗ್ತೀವ, ಯಾತಕ್ಕೆ ಹೋಗಲ್ಲ? ದೂರದಲ್ಲೇ ನಿಂತ್ಕೊಂಡು ಹೋಗ್ತೀವಿ ಅಲ್ವಾ? ಇಲ್ಲಿ ಮಾತ್ರ ಯಾಕೆ ಫಾಲೋ ಮಾಡ್ತಾಯಿಲ್ಲ ನಾವು? ಇಲ್ಲೂ ದೊಡ್ಡ ಗಾಡಿ ಅಂದಾಗ ಸ್ವಲ್ಪ ದೂರಾಗಿ ಎಚ್ಚರಿಕೆಯಿಂದ ಇರಬೇಕು. ಪಕ್ಕದಲ್ಲಿ ಯಾತಕ್ಕೆ ಹೋಗ್ತೀರಾ? ಭಾಳ ಅಟ್ಟರ್ ಡೇಂಜರ್ ಅದು. ನಾನು ಒಂದಿನ ಹೋಗಲ್ಲ ಬಸ್ ಪಕ್ಕದಲ್ಲಿ, 5 ದಾಟ್ಬಿಡ್ತೀನಿ, ಇಲ್ಲ ಅದ್ರ ಹಿಂದೆ ಹೋಗ್ತೀನಿ, ಇಲ್ಲ ನನಗೆ ಜಾಗ ಇದ್ರೆ ಮುಂದೆ ಬಿಟ್ಕೊಂಡು ಹೊಟ್ಟೋಗ್ತೀನಿ, ಬಸ್ಸನ್ನು ದಾಟ್ಕೊಂಡು ಹೋಗ್ಬಿಡ್ತೀನಿ ಮುಂದಕ್ಕೆ. ಯಾವುದೇ ಕಾರಣಕ್ಕೂ ಅದ್ರ ಹಿಂದೆ ಅದರ ಪಕ್ಕದಲ್ಲಿ ಹೋಗಲ್ಲ ನಾನು, ಎಡಕ್ಕಾಗಲಿ ಬಲಕ್ಕಾಗಲಿ. ಅಟ್ಟರ್ ಡೇಂಜರ್ ಅದು, ಭಾಳ ಡೇಂಜರು. 12 ಮೀಟ್ರ್ ಅಷ್ಟು ಉದ್ದ ಇರ್ತದೆ. ಕೆಲವುದೆಲ್ಲ ಟೂರಿಸ್ಟ್ ಬಸ್ಗಳು 15 ಮೀಟ್ರ್ ಇರ್ತದೆ. ಭಾಳ ಡೇಂಜರು. ಆಮೇಲೆ ಇನ್ನೊಂದು, ಬಸ್ ತಿರುಗುವಾಗಲೂ ಅಷ್ಟೇ ಅದ್ರ ಪಕ್ಕ ನಿಲ್ಸ್ಕೊಂಡಿರ್ತಾರೆ. ಅವನೇನೋ ಕಾರಣಕ್ಕೆ ತಿರುಗಿಸಿದ್ರೆ ಓವರ್ ಹ್ಯಾಂಗಿಂಗ್ ಬೀಮ್ ಅಂತಾರೆ ನಮ್ಮ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ. ಅಂದರೆ ಹಿಂದ್ಗಡೆ ಚಕ್ರ ಏನಿದೆ ಅದರಿಂದ ಎಕ್ಸ್ಟ್ರಾ ಏನು ಚಾಸಿ ಬಂದಿರುತ್ತೆ ಅದು ಓವರ್ ಹ್ಯಾಂಗಿಂಗ್ ಅಂತಾರೆ ಅದಕ್ಕೆ. ಆ ಓವರ್ ಹ್ಯಾಂಗಿಂಗ್ ಏನಿರ್ತದೆ ಅದು ನಿಮಗೆ ಬಂದು ತಗಲುತ್ತದು. ಈಗ ಉದಾಹರಣೆಗೆ ನೀವು ಎಡಕ್ಕೆ ನಿಂತಿರ್ತೀರ ಒಂದು ಸಿಗ್ನಲಲ್ಲಿ, ಅದು ಏನು ಕೆಲವ್ರು ಹೆಂಗೆ ನಿಲ್ಲಿಸ್ತಾರಂದರೆ, ಬಸ್ ಇದ್ದರೆ ಖಾಲಿ 2 ಇಂಚ್ 3 ಇಂಚ್ ಗ್ಯಾಪ್ ಅಷ್ಟೇ. ಟೂ ವೀಲರ್ ಹ್ಯಾಂಡ್ಲಿಗೂ ಇಲ್ಲ ನಿಮ್ಮ ಕಾರ್ದು ಮಿರರ್ಗೋ ಇಲ್ಲ ನಿಮ್ಮ ಆಟೋ ಮಿರರ್ಗೋ ಯಾವುದಕ್ಕೋ ಅಷ್ಟೇ ಗ್ಯಾಪಲ್ಲಿ ನಿಲ್ಸ್ಕೊಂಡಿರ್ತೀರ. ಕರೆಕ್ಟಿಗೆ ಬಾಲ್ದ ಹತ್ರ ನಿಲ್ಸ್ಕೊಂಡಿರ್ತೀರ, ಹಿಂದೆ ಹಿಂಬದಿನಲ್ಲಿ ಆ ಬಂಪರ್ ಹತ್ರ ನಿಲ್ಸ್ಕೊಂಡಿರ್ತೀರ. ಅವನು ಬಲಕ್ಕೆ ತಿರುಗ್ತಾನೆ, ಏನೋ ಒಂದು ಕಾರಣಕ್ಕೆ ಅಲ್ಲಿ ಬಲಕ್ಕೆ ಹೊಡಿಬೇಕು, ತಿರುಗಿಸ್ಕೊಂತಾನೆ. ಅಯ್ಯೋ ಅವಾಗ ಏನಾಗುತ್ತೆ ಹೇಳಿ? ಈ ಎಕ್ಸ್ಟ್ರಾ ಏನು ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಏನಿರ್ತದೆ ಅದು ಹಿಂದೆ ಚಕ್ರದಿಂದ ಏನು ಎಕ್ಸ್ಟ್ರಾ ಬಂದಿರುತ್ತೆ ಅದು ಬಂದು ನಿಮಗೆ ಎಡಕ್ಕೆ ತಳ್ಳುತ್ತೆ, ನೀವು ಬೀಳ್ತೀರ ಆ ಕಡೆಗೆ. ಆವಾಗೂ ಮತ್ತೆ ಪುನಃ ಕತೆ ಕಟ್ಟಿ ಮತ್ತೆ ಪುನಃ ಡ್ರೈವರ್ ಸರಿ ಇಲ್ಲ ಅಂತ. ಅವ್ನು ಮುಂದೆ ನೋಡ್ಕೊಂಡು ತಿರುಗಿಸ್ತಾರಾಗೇನು ಹಿಂದೆ ತಿರುಗಿ ನೋಡ್ಕೊಂಡು ತಿರುಗಿಸ್ತಾನೆ. ಅವ್ನಿಗೇನು ಹಿಂದೆ ಏನು ಈಶ್ವರ ಏನು ಅವನಿಗೆ ಹಿಂದೆ 2 ಕಣ್ಣು ಕೊಟ್ಟಿದ್ದಾನೆ ಎಕ್ಸ್ಟ್ರಾ ನೋಡ್ಕೊಂಡು ಹೋಗೋಕ್ಕೆ? ಮಿರರ್ ನೋಡ್ಕೊಳ್ತಾರೆ, ತಿರುಗಿಸ್ತಾ ಇರ್ತಾರೆ. ನೀವು ಅದು ಅಷ್ಟು ಹತ್ತಿರದ ಯಾತಕ್ಕೆ ನಿಲ್ಸ್ಕೊಂತೀರ? ನಾನು ಒಂದು ದಿನ ಆ ಥರ ನಿಲ್ಸ್ಕೊಂಡಿಲ್ಲ. ನನಗೆ ಯಾವತ್ತೂ ಬಸ್ಸಿನಿಂದ ಸಮಸ್ಯೆ ಆಗಿಲ್ಲ. ತಿಳ್ಕೊಳ್ಳಿ ವೀಕ್ಷಕರೇ, ಅದನ್ನು ನನಗೆ ಯಾವತ್ತೂ ಒಂದಿನ ಸಮಸ್ಯೆ ಆಗಿಲ್ಲ ಅದರಲ್ಲಿ. ಅದನ್ನು ಫಸ್ಟು ನೀವು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ಎಡ ಬಲ ಹಿಂಬದಿಯಾಗಲಿ ಎಲ್ಲೇ ಆಗಲಿ ಭಾಳ ಹತ್ತಿರದಲ್ಲಿ ನಿಲ್ಸ್ಕೋಬೇಡಿ. ಗ್ಯಾಪ್ ಬಿಟ್ಕೊಂಡು ನಿಲ್ಸ್ಕೊಳ್ಳಿ. ನೀವು ಏನು ಆಸ್ತಿ ಕಳ್ಕೊತಾ ಇಲ್ಲ. ನೀವು ಅಷ್ಟು ಹತ್ತಿರ ನಿಲ್ಸ್ಕೊಂಡೆ ಹಂಗೆ ಸಮಸ್ಯೆಗಳಾಗೋದು. ನಾನು ನೋಡಿ ಗಾಡೀಲಿ ಕಾರಲ್ಲಿ ಹೋಗ್ತೀವಿ, ಟೂ ವೀಲರಲ್ಲಿ ಹೋಗ್ತೀವಿ, ಒಂದಿನ ಒಂದು ಬಸ್ ಒಂದು ಮಿರರ್ ಟಚ್ ಆಗಿಲ್ಲ ನನಗೆ. ಆ ರೀತಿನಲ್ಲಿ ಓಡಿಸ್ತೀನಿ. ಎಲ್ಲಿ ಸ್ಪೀಡಲ್ಲಿ ಹೋಗ್ಬೇಕು ಅಲ್ಲಿ ಸ್ಪೀಡಲ್ಲಿ ಹೋಗ್ಬೇಕು, ಖಾಲಿದ್ದಾಗ ಹೋಗ್ಬೇಕು. ಟೂ ವೀಲರ್ ಏನು ಓಡಿಸ್ತಾರೆ ಅಂತಂದರೆ ಏನು ಮಾಮೂಲಿ ಮೇನ್ ರೋಡು, BTM ಹತ್ರ ಅಂತೂ ಕೇಳಂಗೇ ಇಲ್ಲ. ರಾಂಗ್ ಸೈಡಲ್ಲಿ ಓಡಿಸೋದೇನು, ಎಡಕ್ಕೆ ಎಳೆಯೋದೇನು, ಬಲಕ್ಕೆ ಹೋಗೋದೇನು, ಎಡಕ್ಕೆ ಹೋಗೋದೇನು, ಖಾಲಿ ಸಿಗ್ತಾ ನುಗ್ಸು. ಒಬ್ಬ ಬರ್ತಾನೆ, ಎಡದಿಂದ ಬರ್ತಾನೆ, ಪುನಃ ಬಲಕ್ಕೆ ಎಳಿತಾನೆ, ಪುನಃ ಇದ್ದಕ್ಕಿದ್ದಂಗೆ ಎಡಕ್ಕೆ ಬರ್ತಾನೆ. ಬರೀ ಜಿಗ್ಜ್ಯಾಗ್ ಡ್ರೈವಿಂಗು. ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಯಾಕೆ? ಅವ್ರಿಗೇನು ಲೈಸೆನ್ಸ್ ಇಲ್ವಾ ಅಥವಾ ಅದು ಆಟೋಮೊಬೈಲ್ ಅಲ್ವಾ, ಅದಕ್ಕೆ ಇಂಜಿನ್ ಇಲ್ವಾ ಅದಕ್ಕೆ? ಹಾಗಾದರೆ ಟೂ ವೀಲರ್ ಗುದ್ದರೆ ಯಾರೂ ಸಾಯಲ್ವಾ? ಒಂದು ಗುದ್ದಿಸ್ಬಿಟ್ಟು ನೋಡಿ ಯಾರಿಗಾದ್ರೂ ಟೂ ವೀಲರಲ್ಲಿ ಜೋರಾಗಿ, ಅವನಿಗೆ ಯಾವ ರೀತಿ ಏಟಾಗುತ್ತೆ ನೋಡಿ. ಆಟೋಮೊಬೈಲ್ ವೀಕ್ಷಕರೇ ನಾನು ಹೇಳ್ತೀನಿ ಕೇಳಿ, ಆಟೋಮೊಬೈಲ್ ಅಂದರೆ ಎಲ್ಲನೂ ಡೇಂಜರೇ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಗುದ್ದಿದ್ರೆ, ಯಾರು ಜೋರಾಗಿ ಗುದ್ರಿ ಎಲ್ಲರಿಗೂ ಏಟಾಗುತ್ತೆ. ದೊಡ್ಡ ಗಾಡೀಲಿ ಯಾಕೆ ಸಾಯ್ತಾರೆ? ನಾನು ಹೇಳಿದ್ನಲ್ಲ ಯಾತಕ್ಕೆ ಸಾಯ್ತಾರೆ? ಮಾಸ್ ಇಂಟು ವೆಲಾಸಿಟಿ ಅಂತ ನಿಮ್ಗೆ ಹೇಳ್ದೆ ತಾನೆ. ಒಂದು ಕ್ರಿಕೆಟ್ ಬಾಲ್ನ ಜೋರಾಗಿ ಹೊಡೆದ್ರೆ ಹಿಡಿತಾರೆ. ಯಾಕೆ? ಚಿಕ್ಕದಾಗಿರುತ್ತದೆ. ಮಾಸ್ ಇದ್ರೂ ಮಾಸ್ ಚಿಕ್ಕದಿರುತ್ತೆ, ಮಾಸ್ ಕಡಿಮೆ ಇರುತ್ತೆ. ಒಂದು ರೋಡ್ ರೋಲರು ಇಲ್ಲ ದೊಡ್ಡ ಬಂಡೆ ಉರುಳದಾಗ ಹಿಂಗೆ ಹಿಡಿದ್ರೆ ಹಿಡಿಯೋಕ್ಕಾಗಲ್ಲ. ನಿಮ್ಮ ಮೇಲೆ ಹೋಗಿ ನಾವೇ ಅಪ್ಪಚ್ಚಿಯಾಗಿ ಸಾಯ್ತೀವಿ. ಯಾಕೆ ಅಂದರೆ ಮಾಸ್ ಇಂಟು ವೆಲಾಸಿಟಿನ ನಿಮ್ಗೆ ಹೇಳಿದ್ದೀನಿ ಅಲ್ವಾ? ಸೊ ದೊಡ್ಡ ಗಾಡಿಗಳು ಮೆತ್ತಗೆ ಮುಟ್ಟಿದ್ರು ಬರೀ 10 ಕಿಲೋಮೀಟ್ರಲ್ಲಿ ಟಚ್ ಆದರೂ ನಿಮ್ಗೆ ತುಂಬ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಮಾಸ್ ಇಂಟು ವೆಲಾಸಿಟಿ ಅದು. ಅದರಿಂದ ನಾವುಗಳು ದೊಡ್ಡ ಗಾಡಿ ಜೊತೆ ಎಚ್ಚರಿಕೆಯಿಂದ ಇರಬೇಕು ವೀಕ್ಷಕರೇ. ನಾನು ಅದ್ರ ಸಲುವಾಗಿ ಇದನ್ನು ನಿಮಗೆ ಈ ವಿಡಿಯೋನ ನಾನು ಮಾಡಿ ಹೇಳಿಸ್ತಾ ಇದ್ದೀನಿ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈಗ ನಾನು ಏನು ಹೇಳಿದ್ದೀನಿ ಇದು ಅಟ್ಟರ್ ಸತ್ಯ. ಇದು ಯಾವುದು ಸುಳ್ಳು ಅಂತ ತಿಳ್ಕೊಬೇಡಿ. ಅಟ್ಟರ್ ಸತ್ಯ ಇದೇನೇ ಆಗ್ತಾ ಇರೋದಲ್ಲಿ. ಸ್ವಲ್ಪ ಫಾಲೋ ಮಾಡಿ.
ಮುಂಚೆ ಜನಸಂಖ್ಯೆ ಕಮ್ಮಿ ಇತ್ತು, ಟ್ರಾಫಿಕ್ ಕಮ್ಮಿ ಇತ್ತು. ಈಗ ಟ್ರಾಫಿಕ್ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಗಾಡಿಗಳು ಜಾಸ್ತಿ ಇರೋದ್ರಿಂದ ನಾವು ಬಸ್ಸು ಅಲ್ಲಿ ಹೋಗೋ ನೋಡ್ಕೊಂಡು ಹೋಗ್ಬೇಕು. ಕೆಲವ್ರಿಗೆ ಯಾವ ಬುದ್ಧಿನೂ ಇಲ್ಲ, ಯಾವ ನಾಲೆಡ್ಜು ಇಲ್ಲ, ಸುಮ್ಮನೆ ತಲೆ ಬುಡ ಗೊತ್ತಿಲ್ಲ, ಟೂ ವೀಲರಲ್ಲಿ ಕೂರೋದು ಹೋಗೋದು, ಒಂದು ಹೆಲ್ಮೆಟ್ ಇಲ್ಲ, ಏನಿಲ್ಲ, ಯಾವ ಸೇಫ್ಟಿ ಇಲ್ಲ, ಸುಮ್ಮನೆ ಬಿಟ್ಕೊಂಡು ಹೋಗ್ತಾ ಇರೋದು. ಎಡಕ್ಕಂದ್ರೆ ಎಡಕ್ಕೆ, ಬಲಕ್ಕಂದ್ರೆ ಬಲಕ್ಕೆ. ನೋಡ್ಕೊಂಡು ಹೋಗಿ, ಎಡ ಬಲ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಜಾಗ ಇದೆಯಾ, ಹಿಂದೆ ಯಾವುದು ಗಾಡಿ ಬರ್ತಿಲ್ವಾ, ನಿಮಗೇನು ತೊಂದರೆ ಇಲ್ವಾ, ಅವಾಗ ಹೋಗಿ. ಇಕ್ಕಟ್ಟಿರೋ ಜಾಗದಲ್ಲೆಲ್ಲ ಯಾತಕ್ಕೆ ಎಡ ಬಲ ಮಾಡಕ್ಕೆ ಹೋಗ್ತೀರಾ? ಆವಾಗಲೇ ಹಿಂಗೆ ಸಿಕ್ಕಾಕೊಳ್ಳೋದು ಗಾಡಿಗಳಿಗೆ. ಆಮೇಲೆ ಡ್ರೈವರ್ ಸರಿ ಇಲ್ಲ, ಬಸ್ ಸರಿ ಇಲ್ಲ, ಇದು ಸರಿ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ ವೀಕ್ಷಕರೇ, ಇದನ್ನೆಲ್ಲ ನೀವು ಪಾಲಿಸಿದ್ರೆ ಆಲ್ಮೋಸ್ಟ್ 100ಕ್ಕೆ 90% ಕಡಿಮೆ ಆಗುತ್ತೆ ಆಕ್ಸಿಡೆಂಟ್ಗಳು. ನಾನು ಹಾಗಂತ BMTC ಡ್ರೈವರ್ ಗ್ರೇಟ್ ಅಂತಿಲ್ಲ, ಅಥವಾ ದೊಡ್ಡ ಗಾಡಿಯವ್ರು ಗ್ರೇಟ್ ಅಂತಿಲ್ಲ, ಅಥವಾ ಕಾರ್ ಡ್ರೈವರ್ಗಳು ಗ್ರೇಟ್ ಅಂತಿಲ್ಲ. ನಾನೇನು ಹೇಳ್ತಿರೋದಂದರೆ, ಪ್ರತಿಯೊಂದನ್ನು ಡ್ರೈವರ್ ಮೇಲೆ ಎತ್ತಾಕಬೇಡಿ. BMTCನೇ ಮಾಡ್ದ, ಇವನೇ ಮಾಡ್ದ ಅಂತ ಹೆಂಗೆ ಹೇಳ್ತೀರಾ? ದೊಡ್ಡ ಗಾಡಿ ಇರ್ಬೋದು, ಹಾಗನ್ ಮತ್ತಕ್ಕೆ ಎಲ್ಲ ತಪ್ಪು ದೊಡ್ಡವ್ರದ್ದೇ ಹೇಳೋಕ್ಕಾಗಲ್ಲ. ಚಿಕ್ಕ ಗಾಡಿಯವ್ರದ್ದು ಇರುತ್ತಲ್ಲ ಸಮಸ್ಯೆಗಳು. ಈಗ ನಾನೇನು ಹೇಳಿದೆ, ಅಡ್ಡ ರೋಡ್ ಇದೆ, ಆ ಅಮ್ಮ ಒಂದು ಸ್ವಲ್ಪ ನಿಲ್ಸ್ಕೊಂಡು ಹೋಗಿದ್ದಿದ್ರೆ ಬಸ್ ಹೊರಟೋಗಿರೋದು. ಅರ್ಜೆಂಟು, ಸುಮ್ಮನೆ ತಿರುಗಿಸ್ಕೊಂಡು ಹೋಗೋದು, ಅವ್ನ ಪಾಡಿಗೆ ಬಿಡೋನು ಹೋಗ್ತಾನಂತ. ಅವನು ಆಲ್ಮೋಸ್ಟ್ ಹತ್ರಕ್ಕೆ ಬಂದಿರ್ತಾನೆ. ನಾನು ನಿಮ್ಗೇನು ಹೇಳಿದೆ ಅವತ್ತು, ಆವಾಗಲೇ ದೊಡ್ಡ ಚಕ್ರ ಇರುತ್ತೆ. ನಿಮ್ಮ ಚಿಕ್ಕ ಗಾಡಿ 5 ಸುತ್ತೋದೊಂದೇ, ಬಸ್ಸು ಟಯರ್ 1 ಸುತ್ತೋದೊಂದೇ ಅಂತ. ಅದನ್ನು ಫಸ್ಟ್ ನೆನಪಿಟ್ಕೊಳ್ಳಿ ವೀಕ್ಷಕರೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದನ್ನೊಂದು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ. ಖಂಡಿತ ಇದನ್ನು ನೀವು ಫಾಲೋ ಮಾಡಿ, ನೀವು ಬಹಳಷ್ಟು ಇದರಲ್ಲಿ ಬೆನಿಫಿಟ್ ಪಡಿತೀರ. ಕೆಲವು ಸಲ BMTC ಡ್ರೈವರ್ಗಳು ನಾನು ನೋಡಿದ್ದೀನಿ, ಕೆಲವರು ಅವರೇ ತಪ್ಪು ಮಾಡಿರ್ತಾರೆ. ಬಟ್ ಹಾಗಂತ ಆಗಿದ್ದ ಜಾಗದಲ್ಲೆಲ್ಲ BMTC ಡ್ರೈವರ್ ಮೇಲೆ ಹಾಕಕ್ಕೆ ಹೋಗ್ಬೇಡಿ, ಅಥವಾ KSRTC ಡ್ರೈವರ್ ಮೇಲೆ ಹಾಕ್ಬೇಡಿ, ಲಾರಿ ಡ್ರೈವರ್ ಮೇಲೆ ಹಾಕ್ಕೋಬೇಡಿ. ಸ್ವಲ್ಪ ನೋಡ್ಕೊಳ್ಳಿ ನೀವು ಸಹ ರೋಡ್ನಲ್ಲಿ. ಪ್ರತಿಯೊಂದು ಅವನೇ ನೋಡ್ಬೇಕಂತ ಅವನ ತಲೆ ಮೇಲೆ ಹಾಕೋಬೇಡಿ. ನಿಮಗೆ ಹೆಂಗೆ 2 ಕಣ್ಣಿದೆಯೋ ಅವನಿಗೂ 2 ಕಣ್ಣಿರುತ್ತೆ. ನೀವೆಷ್ಟು ನೋಡೋಕ್ಕೆ ಸಾಧ್ಯವೋ ಅವನು ಅಷ್ಟೇ ನೋಡ್ತಾನೆ. ನೀವು ಮೈ ಮೇಲೆ, ಅವನು ಮೈಯೆಲ್ಲ ಕಣ್ಣಾಗೆ ಇಟ್ಕೊಂಡೇ ಕೂತಿರ್ತಾನೆ ಕುರ್ಚಿಲ್ಲ, ಅವ್ನಿಗೇನು ಗೊತ್ತಿಲ್ದಿರ ಏನು ಕೂತಿಲ್ಲ. ಆದರೆ ಎಷ್ಟು ನೋಡ್ಕೊತಾರೆ ಅವ್ರು, ಎಷ್ಟು ಸಾಧ್ಯ ಅಷ್ಟು ನೋಡಿ ಹೋಗಿರ್ತಾರೆ. ಅದ್ರನ್ನ ಮೀರ್ಕೊಂಡು ನೀವು ಸಂದೀಪಂದಿಂದೆಲ್ಲ ನುಗ್ಸೋದು, ಬರೀ 2 ಅಡಿ ಗ್ಯಾಪ್ ಇದ್ರೆ ಆ ಸಂದಿನಲ್ಲಿ 2 ವೀಲರ್ ಎತ್ಕೊಂಬರೋದು, ಈ ಥರ ಕೆಲಸ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಅವ್ನು ಯಾಕೆ ಜವಾಬ್ದಾರಿ ಆಗ್ತಾನೆ? ಅದು ನೀವು ಸಹಕರಿಸ್ಬೇಕಾಗುತ್ತೆ. ಪ್ರತಿಯೊಂದು ದೊಡ್ಡ ಗಾಡಿ ಮೇಲೆ ಹೇಳೋಕ್ಕಾಗಲ್ಲ ವೀಕ್ಷಕರೇ, ಅದನ್ನು ನಾವು ತಿಳ್ಕೋಬೇಕು. ಓಕೆ ವೀಕ್ಷಕರೇ, ನಾನು ಈ ವಿಡಿಯೋನ ಮಾಡಿದ್ದು ಇದ್ರ ಸಲುವಾಗಿ. ಧನ್ಯವಾದ ವೀಕ್ಷಕರೇ.